ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೀವು ನೋಡ್ತಿದ್ದೀರಾ ಅಲ್ವಾ, ಇವಾಗ ಶಂಕರಪಾಳೆ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಯಾರಿಗೆಲ್ಲ ತುಂಬ ಇಷ್ಟ ಇರುತ್ತೆ ಅಲ್ವಾ ಶಂಕರಪಾಳೆ, ಯಾಕಂದರೆ ಬಾಯಲ್ಲಿ ಕುರುಮ್ ಕುರುಮ್ ಅಂತ ಸ್ನ್ಯಾಕ್ಸ್ ಟೈಮಲ್ಲಿ ತಿನ್ನೋಕ್ಕೆ, ಅಡ್ಡಾಡಿಕೊಂಡು ಮಕ್ಕಳಿಗೆ ತಿನ್ನೋಕ್ಕೆ ತುಂಬಾ ಕ್ರಿಸ್ಪಿಯಾಗಿ ರೋಸ್ಟಾಗಿರೋ ಶಂಕರಪಾಳೆ ಅಂದರೆ ತುಂಬ ಇಷ್ಟ. ಹೊರಗಡೆ ಅಂಗಡೀಲಿ ತೊಗೊಬಂದು ತಿನ್ನೋದಕ್ಕಿಂತ ಮನೇಲೇ ಹೆಲ್ದಿಯಾಗಿ ಮಾಡ್ಕೊಂಡು ತಿನ್ನೋದು ತುಂಬ ಬೆಸ್ಟ್ ಅಂತ ನಾನು ಹೇಳ್ಬೋದು. ತುಂಬ ಈಸಿಯಾಗಿ ಮಾಡ್ಬೋದು, ಏನೂ ಕಷ್ಟ ಇಲ್ಲ. ಸೊ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಮೊದಲನೇದಾಗಿ ಇಂಗ್ರೀಡಿಯೆಂಟ್ಸ್ ಹೇಳ್ತಾ ಇದ್ದೀನಿ, ಜಾಸ್ತಿ ಏನೂ ಬೇಡ. ಓನ್ಲಿ ಸಕ್ಕರೆ 1 ಕಪ್ಪು. ಈಗ ನಾವೇನು ಕಪ್ ತೊಗೊಳ್ತೀವಲ್ವ ಫಸ್ಟ್ ಬೌಲು, ಅದೇ ಒಂದು ಮೆಷರ್ಮೆಂಟಿಂದನೇ ನಾನು ಹಾಕ್ತಾ ಇರೋದೆಲ್ಲದನ್ನು. 1 ಬೌಲ್ ಸಕ್ಕರೆ ಆದರೆ 1 ಬೌಲ್ ಹಾಲು, ಆ್ಯಂಡ್ ಇನ್ನೊಂದು ಅಂದರೆ 1/4 ಕಪ್ಪಷ್ಟು ತುಪ್ಪ ಅಷ್ಟೇ. ಯಾಕೆ ಅಂತಂದರೆ ತುಪ್ಪ ಜಾಸ್ತಿ ಆತಂದರೆ ತಿನ್ನೋಕ್ಕೆ ಸರಿ ಅನಿಸಲ್ಲ. ಅದು ಬಾಯಿ ತುಂಬ ತುಪ್ಪದ ಘಮ ಬರಬೇಕು ಅಂದರೆ ಸಾಕು 1/4 ಕಪ್ಪು, 4 ಸ್ಪೂನು. ಸೊ ಇದಿಷ್ಟನ್ನು ಹಾಕ್ಕೊಂಡು ಫಸ್ಟು ಒಂದು ಪಾತ್ರೆಯಲ್ಲಿ ನಾವು ಅದನ್ನು ಬಿಸಿ ಮಾಡ್ಕೋಬೇಕು. ಬಿಸಿ ಮಾಡ್ಕೊಂಡ್ಬಿಟ್ಟು ಕರಗಿಸ್ಕೋಬೇಕಾಗತ್ತೆ ಸಕ್ಕರೆನ. ಸೊ ಸಕ್ಕರೆ ಕರಗೋವರೆಗೂ ಬಿಸಿ ಮಾಡಿ ಆಮೇಲೆ ಸ್ಟವ್ನ ಆಫ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಪ್ರೊಸೀಜರ್ ಏನಂತಂದರೆ, ನಾನು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ನೀವು ಗೋಧಿ ಹಿಟ್ಟಿಂದ ಕೂಡ ಮಾಡ್ಕೋಬೋದು, ಬಟ್ ಮೈದಾ ಹಿಟ್ಟಿಂದ ಚೆನ್ನಾಗಿ ಬರುತ್ತೆ ಶಂಕರಪಾಳೆ ಆ್ಯಂಡ್ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ನಾನು ಮೈದಾ ಹಿಟ್ಟು ಯೂಸ್ ಮಾಡ್ತಿದ್ದೀನಿ. ಸೊ ಮೈದಾ ಹಿಟ್ಟು ಬಂದುಬಿಟ್ಟು ಅದೇ ಬೌಲಿಂದ 3 ಬೌಲ್ ತೊಗೊಂಡಿದ್ದೀನಿ. ಸೊ ನೀವು ನೋಡಿಕೊಂಡು ತೊಗೊಳ್ಳಿ, ಆ್ಯಂಡ್ ಅಷ್ಟನ್ನು ಒಂದೇ ಸಲ ಹಾಕಿ ಕಲಿಸ್ಬೇಕಂತ ಏನಿಲ್ಲ. ನೀವು ನೋಡಿಕೊಂಡು ಮೆಷರ್ಮೆಂಟು ನಾದ್ಕೋಬೇಕಾದ್ರೆ ಗೊತ್ತಾಗತ್ತೆ ಹಿಟ್ಟು ಹೇಗೆ ಅಳಸಾಗುತ್ತೋ ಗಟ್ಟಿಯಾಗುತ್ತೋ ಅಂತ ನೋಡ್ಕೊಂಡು ನಾದ್ಕೋಬೇಕಾಗತ್ತೆ. ಈಗ ನಾನು ಸದ್ಯಕ್ಕೆ 3 ಕಪ್ ತೊಗೊಂಡಿದ್ದೀನಿ. ಸೊ ಈಗ ಸಕ್ಕರೆ ಕರಗಿದ ಮೇಲೆ ಸ್ಟವ್ನ ಆಫ್ ಮಾಡಿ ಅದನ್ನು ಇನ್ನೊಂದು ಬಾಣಲೆಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಶಿಫ್ಟ್ ಮಾಡಿದ್ಮೇಲೆ ಸೊ ಬಾಣಲೆಯಲ್ಲಿ ಅದು ತುಂಬ ಬಿಸಿಯಾಗಿರುತ್ತೆ. ನೀವು ಮೈದಾ ಹಾಕಿ ಕೈಯಿಂದ ಕಲ್ಸೋಕೆ ಹೋಗಬೇಡಿ. ಸೊ ಬಿಸಿ ಇರೋದ್ರಿಂದ ಸ್ಪೂನಿಂದನೇ ಕಲಿಸ್ಕೊಳ್ಳಿ. ಇಲ್ಲ ಅಂತಂದರೆ ಸ್ವಲ್ಪ ಹೊತ್ತು ಆರಕ್ಕೆ ಇಟ್ಬಿಟ್ಟು ಆಮೇಲೆ ಕೂಡ ನೀವು ನಾದ್ಕೋಬೋದು. ಈಗ ನಾನು ಸ್ವಲ್ಪ ಬಿಸಿ ಇದೆ, ಆರಿಸಿದ್ದೀನಿ. ಹಾಗೆ ನಾನು ಸ್ಪೂನಿಂದನೇ ಸ್ವಲ್ಪ ಕಲಿಸ್ತಾ ಇದ್ದೀನಿ ಹಾಕಿಬಿಟ್ಟು. ಹಿಟ್ಟನ್ನು ಸ್ವಲ್ಪನೇ ಹಾಕ್ತಾ ಕಲಿಸ್ಕೋಬೇಕಾಗತ್ತೆ, ಅಷ್ಟು ಒಂದೇ ಸಲ ಹಾಕಬಾರ್ದು. ಆ್ಯಂಡ್ ಹಿಟ್ಟು ಇನ್ನೊಂದು ಸ್ವಲ್ಪ ಬೇಕು ಅನಿಸಿದ್ರೆ ಮತ್ತೆ ಹಾಕ್ಕೊಂಡು ನಾದ್ಕೋಬೇಕು. ಚಪಾತಿ ಹಿಟ್ಟು ನಾದ್ತೀರ ಅಲ್ವಾ, ಆ ಹಿಟ್ಟಿನ ಅದಕ್ಕೆ ನಾದ್ಕೊಡಿ. ಇದು ಅಂಟಂಟಾಗಿರುತ್ತೆ, ಯಾಕೆಂದರೆ ಪಾಕ ಆಗಿರುತ್ತಲ್ವ ಸಕ್ಕರೆದು, ಹಾಗಾಗಿ. ಸೊ ಇವಾಗ ನಾನು ಪೂರ್ತಿಯಾಗಿ ನೀಟಾಗಿ ಕಲಿಸ್ಕೊಂಡು ನಾದ್ಕೊಡ್ತಾ ಇದ್ದೀನಿ. ನಾದ್ಕೊಂಡ್ಮೇಲೆ ಹಿಟ್ಟನ್ನು ಸ್ವಲ್ಪ ಹೊತ್ತು ಬಿಟ್ಟು ಈಗ ಚಪಾತಿ ಲಟ್ಟಿಸ್ತೀವಲ್ವ ಆ ಥರನೇ ಲಟ್ಟಿಸ್ಕೋಬೇಕು. ಚಪಾತಿ ಹಿಟ್ಟಿನ ಲಟ್ಟಣಿಗೆಯಿಂದ ನೀವು ಸ್ಕ್ವಯರ್ ಶೇಪು ಅಥವಾ ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೋಬೋದು. ನಾನು ಸ್ಕ್ವಯರ್ ಶೇಪ್ ಕಟ್ ಮಾಡ್ತಾಯಿದ್ದೀನಿ. ಈಗ ಚಪಾತಿ ಥರ ರೌಂಡಕ್ಕೆ ಅಥವಾ ಶೇಪಲ್ಲಿ ಲಟ್ಟಿಸಿ ಎಕ್ಸ್ಟ್ರಾ ಏನು ಬರುತ್ತೋ ಲೇಯರು ಅದನ್ನು ತಗೊಂಡು ಮತ್ತೆ ಒಂದು ಸಲ ಯೂಸ್ ಮಾಡ್ಕೋಬೋದು. ಸೊ ಫಸ್ಟು ಸ್ಕ್ವಯರಲ್ಲಿ ನಾನು ಪೀಸಸ್ ಆಗಿ ಕಟ್ ಮಾಡ್ಕೋತಾ ಇದ್ದೀನಿ, ಚಾಕು ಯೂಸ್ ಮಾಡ್ತಾಯಿದ್ದೀನಿ. ಸೊ ಕಟ್ ಮಾಡಿದ್ಮೇಲೆ ಅದೇ ಪೀಸಸ್ನ ನಾವು ಸಪ್ರೇಟಾಗಿ ಇಟ್ಕೊಂಡು ಎಣ್ಣೆನ ಕಾಯಕ್ಕಿಡಬೇಕು. ಒಂದು ಬಾಣಲೆಯಲ್ಲಿ ಎಣ್ಣೆ ಕಾಯಕ್ಕಿಟ್ಬಿಟ್ಟು ಕಾದಿದ್ದೀನ ಅಂತ ನೋಡಿ. ಏನೇ ಐಟಮ್ಸ್ ನೀವು ಕರಿತಿದ್ದೀರಾ ಅಂದರೆ ಲೈಟ್ ಫ್ಲೇಮಲ್ಲೇ ಕರಿಬೇಕು, ಅಂದರೆ ಲೋ ಫ್ಲೇಮಲ್ಲಿ. ನೀವು ತುಂಬ ಜಾಸ್ತಿ ಹೈ ಫ್ಲೇಮ್ ಇಟ್ಟು ಕರೆದ್ರಿ ಅಂದರೆ ಬೇಗನೆ ಕರಿಬೋದು, ಬಟ್ ಆದರೆ ಅದು ಒಳಗಡೆ ಬೆಂದಿರೋದಿಲ್ಲ. ಹಾಗಾಗಿ ಲೋ ಫ್ಲೇಮಲ್ಲಿ ನೀವು ಕರಿಬೇಕಾಗತ್ತೆ. ಇವಾಗ ನಾನು ಒಂದೊಂದೇ ಪೀಸಸ್ ಹಾಕಿ ಕರಿತಾ ಇದ್ದೀನಿ. ಆಮೇಲೆ ಬ್ರೌನಿಷ್ ಕಲರ್ ಬಂದಿದೆ ಅಂತ, ಅಂದರೆ ಮೇಲ್ಗಡೆ ಕಂದು ಬಣ್ಣ ಬರ್ತಾ ಇದೆ ಅಂದಾಗ ತುಂಬ ಬೇಗನೆ ಇದು ಜಾಸ್ತಿ ಹೊತ್ಕೊಂಡ್ಬಿಡೋ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲಿ ಇಡಿ ಅಂತ ಹೇಳಿದ್ದು. ಇಟ್ಬಿಟ್ಟು ಕರೆದ್ರೆ ಆಯಿತು. ಬ್ರೌನ್ ಕಲರ್ ಬಂದಿದೆ ಅಂತಂದರೆ ನೀವು ತೆಗಿಬೋದು. ನೀವು ತೆಗೆದ ತಕ್ಷಣವೇ ಅದು ರೋಸ್ಟ್ ಆಗಿರಲ್ಲ, ಮೆತ್ತಗಿರುತ್ತೆ. ಸೊ ಹಾಗಾಗಿ ಇದೇನಿದು ಹಿಂಗೆ ಬಂದುಬಿಟ್ಟಿದೆ ಅಂತ ಅಂದ್ಕೋಬೇಡಿ. 1-2 ನಿಮಿಷ ಬಿಟ್ಟು ನೋಡಿ, ಕುರುಮ್ ಅಂತಿರುತ್ತೆ, ತುಂಬಾ ಕ್ರಿಸ್ಪಿಯಾಗಿ ಬಂದಿರುತ್ತೆ. ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶ್ರೀಲಕ್ಷ್ಮಿ ಹೋಮ್ ಪ್ರಾಡಕ್ಟ್ಸ್ ಯೂಟ್ಯೂಬ್ ಚಾನಲ್. ಸೊ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮಗೆ ಅನಿಸಿದ್ದನ್ನು ಕಮೆಂಟ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಇನ್ನೂ ಡಿಫ್ರೆಂಟ್ ಟೈಪ್ಸ್ ಆಫ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.